ದೇವೇಗೌಡರು ಮನೆ ಇದೆಲ್ಲ ಇರಬೇಕು, ಅದೇ ಇರಬೇಕನಪ್ಪ. ನಮ್ಮ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಟೈಮು ಅಂದರೆ ಲೈಫಲ್ಲಿ ಒಬ್ಬ ವ್ಯಕ್ತಿನ ನಾವು ಮರಿಬಾರ್ದು, ಅಂದರೆ ಆ ವ್ಯಕ್ತಿನ ಮರಿಬಾರ್ದು. ಕುದಿತವೆ ಇವಾಗ ಎಲ್ಲ ಜೋರಾಗಿ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಅವಕ್ಕೆ ಮುಚ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ, ಗೊತ್ತಾಗುತ್ತೆ ಆಮೇಲೆ ಡಿಪಾರ್ಟ್ಮೆಂಟ್ ಹೆಂಗೆ ಏನದಲ್ಲ. ಎಲ್ಲ ಶಾಪ್ರಲ್ಲ ನೋಡಿ, ಸೀಬೇಕಂಡು ತಂದಿರೋದು. ಹೇಳಿ ಈಗ ಇವಾಗ ಫುಲ್ಲಾಗಿ ಸೋಪ್ ಹಾಕಿ ನೋಡಿ. ಇದ್ರೆ ಹೊಳೆನರಸೀಪುರ ರೈಲ್ವೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಮುಂಚೆ ಬಂದಾಗ ಬ್ರಿಡ್ಜು ಇರಲಿಲ್ಲ, ಅವಾಗ ಬಂದಿದ್ದು ನಾನು. ಇದು ನಮ್ಮ ದೇವೇಗೌಡರು ಮನೆ ಇದೆಲ್ಲ ಇರಬೇಕು, ಅದೇ ಇರಬೇಕನಪ್ಪ. ನಮ್ಮ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಅವ್ರ ಮನೆ, ನಮ್ಮ ಕುಮಾರಣ್ಣವ್ರ ಮನೆ ಎಲ್ಲ ಇದೇನೆ. ಅವಾಗ ಎಲ್ಲ ಆಸಿ ಬರ್ತಿದ್ವಿ, ಇವಾಗ ಬ್ರಿಡ್ಜ್ ಮಾಡಿಬಿಟ್ಟು ಬಿಡ್ತಾರೆ. ಪರವಾಗಿಲ್ಲ, ಬ್ರಿಡ್ಜ್ ಚೆನ್ನಾಗಿ ಮಾಡಾರೆ. ಬ್ರಿಡ್ಜ್ ನೋಡಿದ್ರೆ ಸುಮಾರು ವರ್ಷ ಆಗಿರಬೇಕು ಅಂದ್ಕೊಂಡಿದ್ದೀನಿ ನಾನು. ಈ ರೂಟಲ್ಲಿ ಬಂದು ಹೆಚ್ಚು ಕಮ್ಮಿ ಒಂದು 8 ವರ್ಷ ಮೇಲೆ ಆಗೋಯ್ತು, 10 ವರ್ಷ ಆಯಿತು. ಅರ್ಕಲ್ಗೂಡಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕುಮಾರ್ ಅಂತ, ಅವರು ಪ್ರತಿಯೊಂದು ವೀಡಿಯೋದಲ್ಲೂ ಮೆಸೇಜ್ ಹಾಕ್ತಿರ್ತಾರೆ, ಮತ್ತು ವಾಟ್ಸಪ್ಪಲ್ಲೂ ಅಷ್ಟೇ. ನಾನು ಏನೇ ಸ್ಟೇಟಸ್ ಹಾಕಿ ರಿಪ್ಲೈ ಮಾಡ್ತಿರ್ತಾರೆ ಅವರು. ಟೈಮ್ ಇಲ್ಲ, ಟೈಮ್ ಇದ್ದರೆ ನಿಲ್ಲಿಸಿ ಅವ್ರು ಫೋನ್ ಮಾಡಿ ಕರೆಸಿ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ನಾನು ಹಾಸನದಲ್ಲಿ ಮರ್ತುಬಿಟ್ಟೆ. ಹಾಸನ ಬಿಡ್ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿದರೆ ಬಂದಿರೋರೇನೋ, ನಾನು ಮರ್ತು ಬಂದ್ಬಿಟ್ಟೆ. ಯಾವುದೋ ಮದುವೆ ನಡೀತಾ ಐತೆ. ಏನೋ ಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡಿಸಿ ಸಿಗೋಣ ಅವ್ರಿಗೆ. ಸದ್ಯಕ್ಕೆ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ. 4 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕು. ಏನು ಮಾಡ್ತಾನೋ ಗೊತ್ತಿಲ್ಲ ಇನ್ನೂ, ಆದರೆ ಖಾಲಿ ಮಾಡ್ತೀನಿ ಇಲ್ಲ ನಾಳೆ ಅಂತ ಹೇಳವನೆ. ಬಂದು ಫೋನ್ ಮಾಡೋಕ್ಕೆ ಹೇಳವನೆ, ಅಲ್ಲಿಗೆ ಹೋಗಿ ಫೋನ್ ಮಾಡ್ರೆ ಗೊತ್ತಾಗುತ್ತೆ. ಯಾವುದಪ್ಪ ರೋಡ್ಗಳು ಹಿಂಗೆ ಮಾಡವ್ರಿ, ಒಂದು ರೋಡ್ ಸರಿ ಮಾಡಿಲ್ಲಪ್ಪ. ಅರ್ಧಂಬರ್ಧ ಮಾಡಿ ನಿಲ್ಸ್ಬಿಟ್ಟಾರೆ. ರೈಲ್ವೆ ಸ್ಟೇಷನ್, ಇದು ನಮ್ಮ ಹೊಳೆನರಸೀಪುರ ರೈಲ್ವೆ ಸ್ಟೇಷನ್. ವರ್ಷಗಳ ಕಳೆದು ಬಂದಾಗ ಒಂದು ಸ್ವಲ್ಪ ರೋಡ್ಗಳು ಕನ್ಫ್ಯೂಷನ್ ಆಗುತ್ತೆ. ರೋಡ್ಗಳು ನೋಡ್ರಿ, ಈ ಥರ ಕಿತ್ತಾಕಿದ್ರೆ ಸ್ವಲ್ಪ ಕನ್ಫ್ಯೂಷನ್, ಡೌಟ್ಗಳು ಆಗ್ತವೆ. ರೋಡ್ಗಳು ಸ್ವಲ್ಪ ನೆನಪಿರ್ತವೆ, ಆದ್ರೂ ಸ್ವಲ್ಪ ಡೌಟು, ಹಿಂಗೇನಾ ಹಂಗೇನಾ ಅಂತ. ಅಜ್ಜೋ ಅಣ್ಣಯ್ಯ, ಆ ಕಡೆ ನೋಡ್ಕೊಂಡು ಈ ಕಡೆ ಬರಬೇಡ ಕಣ ಅಣ್ಣಯ್ಯ. ಓ, ಇಲ್ಲಿ ಲೆಫ್ಟು. ನಮ್ಮೊಬ್ಬರು ಆತ್ಮೀಯ ಅಂದರೆ ಆತ್ಮೀಯ ಸ್ನೇಹಿತರು ಒಬ್ರು ಇದ್ರು ಇಲ್ಲಿ ಹೊಳೆನರಸೀಪುರದಲ್ಲಿ. ಇಲ್ಲಿಂದ ಮಲ್ತಮ್ನಹಳ್ಳಿ ಅಂತೇಳಿ, ಅರ್ಕಲ್ಗೂಡು ಹೋಗೋ ರೋಡಲ್ಲಿ ಮಲ್ತಮ್ನಹಳ್ಳಿ ಅಂತ ಅವ್ರ ಊರ ಹೆಸರು. ಆ ಊರವರು ಆತ್ಮೀಯ ಅಂದರೆ ಭಾಳ ಆತ್ಮೀಯರು. ಅವ್ರ ಫೋಟೋಗಳು ಇಲ್ಲ, ಇದ್ದರೆ ಹುಡುಕ್ಬಿಟ್ಟು ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಇದ್ದರೆ ಹಾಕಿರ್ತೀನಿ. ಭಾಳ ಅಂದರೆ ಭಾಳ ಆತ್ಮೀಯರು. ಪಾಪ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು. ಅಲ್ಲೇ ತೀರೋಗಿ ಒಂದು 10 ವರ್ಷ ಆಯ್ತಾನಪ್ಪ. 10 ವರ್ಷ ಆಯಿತು ಅನ್ಸ್ಕೊಂಡಿದ್ದೀನಿ. 2010 ವರ್ಷ ಅಲ್ಲ, 2016ರಲ್ಲನ 17ರಲ್ಲನ ತೀರೋಗಿರೋದು. ಒಂದು 8-9 ವರ್ಷ ಆಗಿರಬೇಕು. ನಮ್ಮ ನಾಗಣ್ಣ ಅಂತೇಳಿ ಭಾಳ ಆತ್ಮೀಯರು. ನಾವು ಅವಾಗೆಲ್ಲ ಡ್ರೈವರ್ ಕೆಲಸ ಮಾಡ್ಬೇಕಾದ್ರೆ ನಾನು ಗಾಡಿ ಹಾಕಿದಾಗ ಹೊಸ್ತಲ್ಲಿ ಎಲ್ಲ ನನ್ನ ಗಾಡಿಗೆಲ್ಲ ಬಂದು ನನ್ನ ಜೊತೇಲಿ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದರು. ಏನು ಮಾಡ್ತೀವಿ, ಸಣ್ಣ ವಯಸ್ಸಲ್ಲೇ ಪಾಪ ಜೀವ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಅವ್ರು ತೀರ್ಕೊಂಡಾಗಲೂ ನನಗೆ ಹೋಗಿ ಬರೋಕ್ಕಾಗಲಿಲ್ಲ. ನಾನು ಬಿಜಾಪುರದಲ್ಲಿ ಲೋಡ್ ಮಾಡ್ತಿದ್ದೆ, ದಾಳಂಬ್ರಿ ಲೋಡ್ ಆಗಿದ್ದಿಲ್ಲ, ಅಲ್ಲೋಗಿ ಆಲ್ಟ್ ಆಗಿದ್ದೆ. 1 ಗಂಟೆ ರಾತ್ರಿಗೆ ಫೋನ್ ಬಂತು, ಹಿಂಗೆ ನಾಗಣ್ಣ ತೀರೋಗ್ಬಿಟ್ರು ಅಂತ.
ಅಲ್ಲಿಂದ ಬರೋಷ್ಟಾಗಲೇ ಆಗಲಿಲ್ಲ, ನಮಗೆ ಬರೋಕ್ಕಾಗಲಿಲ್ಲ. ಏನು ಮಾಡ್ತೀರಾ ಟೈಮು ಅಂದರೆ ಲೈಫಲ್ಲಿ ಒಬ್ಬ ವ್ಯಕ್ತಿನ ನಾವು ಮರಿಬಾರ್ದು, ಅಂದರೆ ಆ ವ್ಯಕ್ತಿನ ಮರಿಬಾರ್ದು. ಅವರು ಡ್ರೈವರೇ, ಇಲ್ಲ ಅಂತಲ್ಲ, ನಮ್ಮ ಜೊತೆ ನಮ್ಮ ಥರನೇ ಡ್ರೈವರಲ್ಲೇ ಪರಿಚಯ ಆಗಿದ್ದು. ಅದನ್ನು ಆ ವ್ಯಕ್ತಿ ಆ ಥರ ವ್ಯಕ್ತಿ, ಸೈಲೆಂಟ್ ಆದ್ರೂ ಒಳ್ಳೆ ವ್ಯಕ್ತಿ ಅವರು. ಒಂದು ನಿಮಿಷ. ಆ ಥರ ವ್ಯಕ್ತಿ ಲೈಫಲ್ಲೇ ಮರಿಬಾರ್ದನ್ನೋ ವ್ಯಕ್ತಿ ಅಂದರೆ ಅವರೊಬ್ಬರೇ ನಮಗೆ. ಭಾಳ ಅಂದರೆ ಭಾಳ ವ್ಯಕ್ತಿ ಅಂದರೆ ಇಷ್ಟವಾದ ವ್ಯಕ್ತಿ ಅವರೇ ನಮಗೆ. ಒಂದು ಟೈಮಲ್ಲಿ ಒಂದು ಗಾಡಿಗೆ ಕೆಲಸಕ್ಕೆ ಹಚ್ಚಿದ್ರು, ಒಂದು ಕಂಪ್ನಿಲಿ ಜೊತೆಲೇ ಇದ್ವಿ. ಆಮೇಲೆ ಸ್ವಲ್ಪ ದಿನ ಅಹಮದಾಬಾದ್ ಲೈನು ಇಬ್ಬರು ಡಬಲ್ ಡ್ರೈವರ್, ಕ್ಯಾಂಟ್ರಾಗೆ 1109 ಡಬಲ್ ಡ್ರೈವರ್ಗೆ ಅಹಮದಾಬಾದ್ ಲೈನ್ ಹೋದ್ವಿ. ಆಮೇಲೆ ಅದೇ ಓನರ್ ಒಂದು ಗಾಡಿ ಹಾಕಿ ಕೊಟ್ಟರು ನನಗೆ ಸಪ್ರೇಟಾಗಿ. ನಾನು ಅಹಮದಾಬಾದ್ ಲೈನ್ ಓಡಿಸ್ದೆ, ಅವರು ಗೋವಾ ಬೆಂಗಳೂರು, ಗೋವಾ ಕೊಯಮತ್ತೂರು, ಗೋವಾ ಮಧುರೆ. ಅವಾಗೆಲ್ಲ ಗೋವಾ ಲೈನ್ ಕ್ಯಾಂಟ್ರಲ್ಲಿ ಯಾವಾಗ ಇಡ್ತು 2010, 11, 10, 10ರಲ್ಲಿ 9, 10ರಲ್ಲಿ ಆ ಗಾಡಿಯಲ್ಲಿ ಅವರೆಲ್ಲ ಜೊತೆಲಿದ್ದಿದ್ದು. ಅವಾಗ ಭಾರಿ ಆತ್ಮೀಯರು. ಇನ್ನೊಂದು ಇಬ್ಬರು ಮೂವರು ಅವರೇ, ಅವ್ರ ಜೊತೆ ಪರಿಚಯವರು, ಅವ್ರ ಊರಿನವರೆಲ್ಲ ಪರಿಚಯ ಇದ್ದಾರೆ. ಆದರೂ ಅವರೆಲ್ಲ ಅಷ್ಟಕ್ಕಷ್ಟೇ. ಮೊನ್ನೆ ನಮ್ಮ ಹರೀಶಂದು ಇದು ಸಿಕ್ತು ಕಾಂಟ್ಯಾಕ್ಟ್ ನಂಬರು, ಹರೀಶನ ಅವ್ರ ಊರವರೇ. ಆದ್ರೂ ನಮ್ಮ ನಾಗಣ್ಣನಷ್ಟು ಆತ್ಮೀಯರಲ್ಲ ಅವ್ರು. ಭಾಳ ನಮಗೆ ಹಣ ಹಿಂಗೈತೆ ಪ್ರಾಬ್ಲಮ್ ಅಂದರೆ ಏನೇ ಇದ್ದರೂ ಬರೋರು, ಕಷ್ಟಕ್ಕೆ ಅಂತ ಬರೋರು ಅವರು. ಈ ಟೈಮಲ್ಲಿ ಈ ಊರಿಗೆ ಬಂದಾಗ, ಅವ್ರ ಊರ ಕಡೆ ಬಂದಾಗ ನೆನಪಾಯಿತು. ಅವರನ್ನು ಮರಿದೇ ಇರೋ ವ್ಯಕ್ತಿ. ಫೋಟೋ ಆದಷ್ಟು ಟ್ರೈ ಮಾಡಿ ಹಾಕ್ತೀನಿ ನೋಡಿ. ಬರ್ರಿ, ಹೊಳೆನರಸೀಪುರ ಬಿಟ್ಟಾಯಿತು, ಇನ್ನು ನಮ್ಮ ದಾರಿ ನೋಡ್ಕೊಂಡು ಹೋಯ್ತಾ ಇರೋಣ. ನಮ್ಮ ಇಲ್ವಾಲದಲ್ಲಿ ಇದೆ ನೋಡಿ ಸ್ನೇಹಿತರೆ. ಇಲ್ವಾಲ ಬರೋಷ್ಟೊತ್ತಿಗೆ 4 ಗಂಟೆ ಆಗ್ಬಿಡ್ತು. ರೋಡ್ ಅಂತೂ ಭಾರಿ ಸೂಪರ್ ಆಗೈತೆ ರೋಡು. ಅಯ್ಯೋ ಬರೀ ಗುಂಡಿ ಗುದ್ರ. ಇಲ್ವಾಲ ಬರೋಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಪ್ರಗತಿ VLS ವೆಂಕಟೇಶ್ ಅವರ ಕಂಪನಿ ಪ್ರಗತಿ. ಇದು ನಮ್ಮ ಶ್ರೀರಂಗಪಟ್ಟಣ ಹೋಗೋ ದಾರಿ, ಅದು ಆ ರೋಡು. KRS ಡ್ಯಾಮು ಶ್ರೀರಂಗಪಟ್ಟಣ ಹೋಗೋ ದಾರಿ. ನಮ್ಮ ಮೈಸೂರು ಇಲ್ಲಿಂದ ರಿಂಗ್ ರೋಡ್ ಹತ್ಕೊಂಡು ಸೀದಾ ಬಂಡಿಪಾಳೆ ಹೋಗಿ ಕನ್ನಿಕಾಂಬ ವೇಬ್ರಿಜ್ ಹತ್ರ ನಿಂತ್ಕೊಂಡು ಫೋನ್ ಮಾಡೋದು. ಅವನು ಎಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಾನೋ, ಏನು ಮಾಡ್ತಾನೋ ಇನ್ನೂ ಗೊತ್ತಿಲ್ಲ. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಗಾಡಿ ಬೇರೆ ಡ್ಯಾನ್ಸ್ ಸಿಕ್ಕಾಪಟ್ಟೆ ಆಡ್ತೈತೆ. ಲೋಡು ಫ್ರಂಟ್ ಲೋಡ್ ಆಗೈತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಆಡ್ತೈತೆ ಡ್ಯಾನ್ಸ್. ಮೈಸೂರು ಖಾಲಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಸ್ನೇಹಿತರೆ. ಏರಿಯಾ ನೋಡಿ ಹೆಂಗಾಗೈತೆ, ಮಳೆ ಮೋಡ, ಅದಕ್ಕೂ ಸಿಕ್ಕಾಪಟ್ಟೆ ಮಳೆ ಮೋಡ ಆಗ್ಬಿಡೈತೆ. ಖಾಲಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸೀದಾ ಬೆಂಗಳೂರಿಗೆ ಹೋಯ್ತಾ ಇರೋದೇನೆ, ತಗೊಂಡೋಗಿ ಶೋರೂಮ್ ಬಿಡೋದೇನೆ ಗಾಡಿನ. ಮೈಲೇಜ್ದು ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಹೋಗೋಣ. ತಾಯಿ ಚಾಮುಂಡೇಶ್ವರಿ ಬೆಟ್ಟ ಅಲ್ಲಿ ಕಾಣ್ತಿರ್ಬೋದು. ಮುಂದೆ ನೋಡ್ಕೊಂಬರೋಣಯ್ಯ. ನೋಡಿ ಇವಾಗ ಕಾಣ್ತಿರ್ಬೋದು ತಾಯಿ ಚಾಮುಂಡೇಶ್ವರಿ ಬೆಟ್ಟ. ಅದು ಮಳೆ ಬಂತು ಅಂದರೆ ಇನ್ನೂ ಬಂದಿಲ್ಲ. ಗ್ಲಾಸ್ ಮೇಲೆ ಒಂದೊಂದು ಹನಿ ಬೀಳಕ್ಕೆ ಶುರುವಾಯಿತು. ಈಗ ಜೋರಾಗುತ್ತೆ. ಇಲ್ಲಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ಬಿಡೋಣ. ನಮ್ಮ ಸಬ್ಸ್ಕ್ರೈಬರು, ನಮ್ಮ ಸ್ನೇಹಿತರೆಲ್ಲ ಇದ್ದರು. ಅವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಟೈಮ್ ಸಿಗಲಿಲ್ಲ, ಯಾರಿಗೂ ಮಾತಾಡಿಸ್ಲಿಲ್ಲ. ಫೋನ್ ಮಾಡಿದ್ರೆಲ್ಲ ಬಂದಿರೋರು. ಕಾರಣಾಂತರಗಳಿಂದ ಟೈಮ್ ಇಲ್ಲದೆ ಕಾರಣಕ್ಕೆ ಯಾರಿಗೂ ಫೋನ್ ಮಾಡಿಲ್ಲ. ಬೇಜಾರಾಗಬೇಡಿ ನಮ್ಮ ಮೈಸೂರಲ್ಲಿರುವ ಸಬ್ಸ್ಕ್ರೈಬರ್ಗಳು. ನೆಕ್ಸ್ಟ್ ಟೈಮ್ ಬಂದಾಗ ಕಂಪಲ್ಸರಿ ಎಲ್ಲರನ್ನೂ ಮೀಟಾಗಿ ಹೋಗೋದು. ಮೈಸೂರಂತೂ ಬರ್ತಾನೇ ಇರ್ತೀವಿ, ತಲೆ ಕೆಡ್ಸ್ಕೊಬೇಡ್ರಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಇದು ಮಾಡೋಣ. ಈಗ ತಾಯಿ ಚಾಮುಂಡೇಶ್ವರಿ ಬೆಟ್ಟ ಕಾಣ್ತೈತೆ ಕ್ಲೀನಾಗಿ. ಇರಲಿ, ಮಳೆ ಶುರುವಾಯಿತು. ಈಗ ಇಲ್ಲಿಂದ ಹೋಗಿ ಅಲ್ಲಿ ರೈಟ್ ಹೊಡೆದು ಬೈಪಾಸ್ ಸಿಗ್ನಲ್ ಬರುತ್ತೆ. ಸಿಗ್ನಲಲ್ಲಿ ಹೊಡೆದ್ಬಿಟ್ಟು ಅಂದರೆ ಬೈಪಾಸ್ ಹಿಡ್ಕೊಂಡು ಸೀದಾ ಕೊಲಂಬಿಯಸ್ ಸಿಗ್ನಲಿಂದ ಮತ್ತೆ ಒಂದು ರೈಟು, ಡೈರೆಕ್ಟ್ ಬೆಂಗಳೂರು. ಮಳೆ ಹನಿತಾ ಐತೆ. ಚನ್ನಪಟ್ಟಣ ಹತ್ತತ್ರ ಇದ್ದೀನಿ. ಚನ್ನಪಟ್ಟಣ ರಿಂಗ್ ರೋಡಲ್ಲಿ ಇದ್ದೀನಿ. ಬೈಪಾಸ್ ಆ ಕಡೆ ಎಲ್ಲ ಇದೆಲ್ಲ ಚನ್ನಪಟ್ಟಣನೇ. ನೋಡಿ ಮೋಡ ಹೆಂಗೈತೆ ಅಂತ, ಕಪ್ಪು ಮೋಡ. ಕ್ಯಾಮ್ರಾ ಇದೆ, ಕ್ಯಾಮ್ರಾ ಇತ್ತು ಅಲ್ಲಿ ಹಿಂದೆ, ಕ್ಯಾಮ್ರಾ ಇತ್ತು ಅದಕ್ಕೆ ಕಟ್ ಮಾಡಿಬಿಟ್ಟೆ. ಮೋಡ ನೋಡಿ ಇವಾಗ ಹೆಂಗಿದೆ ಮೋಡ, ಪೂರ್ತಿ ಕಪ್ಪು ಮೋಡ. ನಿನ್ನೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಬೂದೈತೆ. ಇಲ್ಲೂ ಉಯ್ಬೋದು.
ಮಳೆ ಬರ್ಬೋದು, ಬರಲಿ, ನೋ ಟೆನ್ಷನ್. ನಮ್ಮ ಇದಕ್ಕೆ ನಾವು ಹೋಗ್ತಾ ಇರೋಣ, ಯಾಕಂದ್ರೆ ಈಗ ಖಾಲಿ ಗಾಡಿ ನಮ್ಮದು. ಎಷ್ಟು ಮಳೆ ಬಂದರೂ ನೋ ಟೆನ್ಷನ್ ನಮಗೆ. ಅಲ್ಲ ಅದೇ 6 ಗಂಟೆ ಆಯಿತು ಟೈಮು. ಹೋಗಿ ಸೀದಾ ಶೋರೂಮ್ ಒಳಗೆ ಗಾಡಿ ಬಿಡೋದು, ಎಂಟ್ರಿ ಮಾಡಿಸ್ಬಿಟ್ಟು ಸೀದಾ ಮನೆ ಕಡೆ ರೈಟ್. ಬೆಳಗ್ಗೆ ಬಂದು ಗಾಡಿ ಕೆಲಸ ಏನಾಯ್ತದ ನೋಡಿ ಹೇಳಿ ಮಾಡಿಸ್ಬೇಕು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಬರೋಷ್ಟೊತ್ತಿಗಾಗಲೇ ಹಬ್ಬ ಮುಗಿದು ಒಂದು ವಾರನೇ ಆಗಿರ್ಬೋದು, ವಾರ 10 ದಿನನೇ ಆಗಿರ್ಬೋದು ಅನ್ಕೊಂತೀನಿ. ಎಷ್ಟು ದಿನ ಆಗುತ್ತೋ ಲೇಟಾಗಿ ವಿಶ್ ಮಾಡಿದೆ ಅಂತ ಬೇಜಾರಾಗಬೇಡ್ರಿ. ನಿನ್ನೆ 2-3 ದಿವಸ ಗಾಡಿ ಶೋರೂಮಲ್ಲಿ ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಹಬ್ಬದ ದಿನ ಆದರೂ ಗಾಡಿ ಲೋಡ್ಗೆ ಹೋಗ್ತಾ ಇದ್ದೀವಿ. ಲೋಡು ಕುಣಿಗಲ್ಲಿಂದ ಮಾಮೂಲಿ ಹೊಸಪೇಟೆಗೆ. ಹಬ್ಬದ ದಿನ ಆದರೂ ಲೋಡ್ಗೆ ಹೋಗ್ತಾಯಿದ್ದೀವಿ. ಲೋಡ್ ಮಾಡಿಸ್ಲೇಬೇಕು ಅಂತ, ಹಬ್ಬದ ದಿನ ಆಲ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಲೋಡ್ ಮಾಡಿಸ್ತಿರೋದು. ಬರ್ರಿ, ಗಾಡಿ ಕೆಲಸ ಎಲ್ಲ ಆಲ್ಮೋಸ್ಟ್ ಆಲು ಕ್ಲಚ್ ಲೋಡಿಂಗ್ ಎಲ್ಲ ಹೋಗ್ಬಿಟ್ಟಿತ್ತು, ಎಲ್ಲ ಹಾಕ್ಸಿದ್ವಿ. ನೋಡೋಣ ಈ ಟ್ರಿಪ್ಪಾರ ಮೈಲೇಜ್ ಬರುತ್ತಾ ಬರಲ್ವಾ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಗಾಡಿ ಅಂತೂ ಫ್ರೀಯಾಗಿ ಹೋಗ್ತಾಯಿತ್ತು ಇವಾಗ. ಮುಂಚೆ ಸ್ವಲ್ಪ ಇದಾಗಿ ಹೋಗೋದು ಗಾಡಿ, ಪಿಕಪ್ಗಳು ಸ್ವಲ್ಪ ಡೌನ್ ಇರೋ, ಈಗೊಂದು ಸ್ವಲ್ಪ ಫ್ರೀಯಾಗಿ ಹೋಗ್ತೈತೆ. ಹೋಗಿ ನೋಡೋಣ ಈ ಟ್ರಿಪ್ಪು. ಇಲ್ಲಿಂದ ಹೊಸಪೇಟೆ ಹೋದರೆ ಗೊತ್ತಾಗಲ್ಲ ನಮಗೆ. ಹೊಸಪೇಟೆಯಿಂದ ಗೋವಾ ಹೋದರೆ ಪಕ್ಕ ಗೊತ್ತಾಗ್ಬಿಡುತ್ತೆ. ಇಷ್ಟೇ ಕುಡಿಬೇಕು, ಒಂದು 200-300 ರೂಪಾಯಿ, ಒಂದು 500 ರೂಪಾಯಿ ಹಿಂದೆ ಮುಂದೆ. ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಮತ್ತೆ ಮೈಲೇಜ್ ಬರ್ತಾ ಇಲ್ಲ ಅಂತ ಇದು. ನೋಡೋಣ ಏನಾಗುತ್ತೆ. ಸುಮಾರು ಜನ ಮೆಸೇಜ್ ಬೇರೆ ಹಾಕಿದ್ದೀರಾ, ಅಣ್ಣ ಮಳೆಗಾಲದಲ್ಲಿ ಸ್ವಲ್ಪ ಇದು ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ, ಆಮೇಲೆ ಪಿಕಪ್ ಒಂದು ಸ್ವಲ್ಪ ಕಡಿಮೆ ಮಡಗಿಸಿ ಅಂತೆಲ್ಲ ಎಲ್ಲ ಥರ ಪ್ರಯತ್ನಗಳು ಮಾಡಿದ್ದೀವಿ. ಆದರೆ ಈಗ ಮಳೆಗಾಲದಲ್ಲಿ ಮೈಲೇಜ್ ಸ್ವಲ್ಪ ಡ್ರಾಪ್ ಅಂದರೆ ನಮ್ಮ ಬೆಟ್ಟಗೌಡ್ರ ಗಾಡಿ ಬರ್ತಾನೆ ಐತಪ್ಪ ಅವ್ರದ್ದು. ಅವರು ಮಳೆಗಾಲದಲ್ಲೇ ಓಡಿಸ್ತಾರೆ, ಅವ್ರ ಗಾಡಿಗೆ ಮಾತ್ರ ಬರ್ತೈತೆ. ಅವ್ರ ಗಾಡಿಗೂ ನನಗೂ 3-3.5 ಸಾವಿರ 4 ಸಾವಿರ ಡಿಫ್ರೆನ್ಸು. 1 ಸಾವಿರ ಡಿಫ್ರೆನ್ಸ್ ಅಂದರೆ ಓಕೆ ಅಂದ್ಬಿಡ್ಬೋದು. ಈಗ 3.5-4 ಸಾವಿರ ಅಂದರೆ ಯಾರಿಗೇ ಆಗಲಿ ಇದಾಗುತ್ತೆ. ಅದೇ ಸಮಸ್ಯೆಯಾಗಿ ಇದು ಮಾಡಿದ್ದು. ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅನ್ನೋದು. ಈಗ ಸ್ಟಾರ್ಟಿಂಗ್ ನಾವು ಕುಣಿಗಲ್ಗೆ ಹೋಗ್ಬೇಕು ಅರ್ಜೆಂಟಾಗಿ. ಹೋಗೋಕ್ಕೆ ಮುಂಚೆ ಅಲ್ಲಿ ನಮ್ಮ ಕುಬೇಕಲ್ಲಮ್ಮ ತಾಯಿ ದೇವಸ್ಥಾನದಲ್ಲಿ ನಿಲ್ಲಿಸಿ, ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಒಂದು ನಿಂಬೆಹಣ್ಣು ಪೂಜೆ ಮಾಡ್ಕೊಂಡು ಮಾಮೂಲಿ ಸಿಂಪಲಾಗಿ ಒಂದು ನಿಂಬೆಹಣ್ಣು ಇಕ್ಕಿ ದೇವಸ್ಥಾನಕ್ಕೆ ಹೋಗಿ ಸೀದಾ ಹೋಗ್ತಾ ಇರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದಕ್ಕೆ ಕಷ್ಟ. 4 ಗಾಡಿಗಂತ ಲೋಡ್ ಇರೋದು. ಆ 4 ಗಾಡಿಗಳಲ್ಲಿ ಯಾವ್ದು ಬರುತ್ತಾ ಇದು ಮಾಡಿಬಿಡ್ತಾರೆ. ಆಮೇಲೆ ಅವರು ಗಾಡಿಗಳು ಜಾಸ್ತಿ ಆಗ್ಬಿಟ್ರೆ ಬಂದುಬಿಟ್ರೆ ಆವಾಗ ಹಿಂಸೆ ಮಾಡ್ತಾರೆ ಅವರು, ಬೇರೆ ಗಾಡಿಗೆ ಹಾಕ್ಬಿಡ್ತಾರೆ. ಗಾಡಿಗಳು ಬರಲಿಲ್ಲ ಅಂದರೆ ಲೇಟ್ ಆಗ್ಬಿಟ್ರೆ, ಹಂಗಾಗಿ ಲೇಟ್ ಮಾಡೋಂಗಿಲ್ಲ, ಓಡೋಗ್ಬಿಡ್ಬೇಕು ಬೇಗ. ಅಯ್ಯೋ ಟೋಲ್ ರೀಚಾರ್ಜ್ ಐತೆ ಇಲ್ಲೋ ಗೊತ್ತಿಲ್ವಪ್ಪ. ನೋಡೋಣ, ನಮ್ಮ ಓನರಿಗೆ ಒಂದು ಫೋನ್ ಮಾಡೋಣ. ಟೋಲ್ ರೀಚಾರ್ಜ್ ಮಾಡಿದ್ದಾರೆ ಇಲ್ಲ ಮಾಡಿರ್ತಾರೆ. ಇವತ್ತಿನವರೆಗೂ ನಾನು ಗಾಡಿಗೆ ಹತ್ತಿ 9 ತಿಂಗಳ 10 ತಿಂಗಳು ಆಯ್ತಾ ಬಂತು. ಇವತ್ತವರೆಗೂ ಟೋಲು ಅಂದ್ಕೊಂಡು ನಾವು ಯಾವತ್ತೂ ಫೋನ್ ಮಾಡಿಲ್ಲ. ಕಂಪಲ್ಸರಿ ರೀಚಾರ್ಜ್ ಎಲ್ಲ ಆಗಿರ್ತವೆ. ಅನಿವಾರ್ಯ ಒಂದ್ಸಲ ಏನೋ ಮಿಸ್ ಆಗಿತ್ತಷ್ಟೇ, ಹಂಗೇನು ಮಿಸ್ ಆಗಲ್ಲ. ನೋಡೋಣ. ಆ ಕಡೆ ಲೈನ್ಗೆ ಹೋಗ್ಬೇಕಾಯ್ತಪ್ಪ. ಇಲ್ಲ ಓಕೆ. ಎಲ್ಲ ಟ್ರಿಪ್ ಗಿಪ್ಪೆಲ್ಲ ಹೋಗ್ತಾವ್ರೆ. ನಾವು ಮಾತ್ರ ಹಬ್ಬ ನೋಡ್ದೇನೆ 6 ದಿನ ನೋಡ್ದೇನೆ ಗಾಡಿ ಲೋಡ್ಗೆ ಹೋಗ್ತಾ ಇದೀವಿ. കട്ടപ്പ കൽപ്പന പോർ പെരുമ്പറ മുഴങ്ങട്ടെങ്ങും ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡ್ ಆಗ್ತಾ ಇದ್ದಾನೆ. ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ, ಸಿಂಪಲಾಗಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸ್ನೇಹಿತರೆ, ನಮ್ಮ ಖಾನಾವಸಳ್ಳಿ ಟೋಲಲ್ಲಿದ್ದೀನಿ. ಬಾರಪ್ಪ ಬಾ ದೇವರು, ಬಾ. ಲೋಡೆಲ್ಲ
ಮಾಡ್ಕೊಂಡು ಖಾನಾವಸಳ್ಳಿ ಟೋಲಲ್ಲಿ ಬಂದು ಟೀಗೆ ಕುಡ್ಕೊಂಡು ಹೊರಟೆ. ಟೈಮು 12:30. ಮಳೆ ಬಿಟ್ಟೇ ಇಲ್ಲ. ನಮಗೆ ಕುಣಿಗಲ್ಲಿಂದ ಸ್ಟಾರ್ಟ್ ಆಗಿರೋ ಮಳೆ ಅಂತೂ ಬಿಟ್ಟೇ ಇಲ್ಲ, ಉಯ್ತಾನೇ ಐತೆ ಮಳೆ. ಏನು ಮಳೆ ಇರೂರಾಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇರೂರಾಗೆ. ನೋಡಿ ಹೆಂಗೆ ಕಾಣ್ತಿದೆ ಮಳೆ ಸುತ್ತ. ಈ ಕಡೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ, ಅಲ್ಲೆಲ್ಲ ಹಿಂದ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಉಯ್ತಾನೆ ಇತ್ತಪ್ಪ. ಬರೀ ಇವತ್ತು ಒಂದು ವಿಡಿಯೋ ಹಾಕಿದ್ದೆ. ವಿಡಿಯೋದಲ್ಲಿ ಒಂದಿಬ್ಬರು ಕಮೆಂಟ್ಸ್ ಹಾಕಿದ್ದಾರೆ, ಆಕಾಶ್ ಉತ್ರಹಳ್ಳಿಯಿಂದ ಅಂತೆ. ಅವರು ಒಂದು ಮೆಸೇಜ್ ಹಾಕಿದ್ರು, ತುಂಬ ಥ್ಯಾಂಕ್ಸ್ ಬ್ರದರ್. ಹಾಗೆ ಹಾಯ್ ಬ್ರದರ್ ನಿಮಗೆ, ಆಕಾಶ್ ಉತ್ರಹಳ್ಳಿ ಬೆಂಗಳೂರು, ನಮ್ಮ ಬೆಂಗಳೂರು ಉತ್ರಹಳ್ಳಿಯಿಂದ. ಆಮೇಲೆ ಇನ್ನೊಬ್ರು ದಿನೇಶ್ ಅಂತ ದಾವಣಗೆರೆ ಹೆಬ್ಬಾಳ್ ಟೋಲ್ ಬರುತ್ತಲ್ಲ ಅಲ್ಲಿ ಅಂತ, ಅವ್ರದ್ದು. ನಿಮಗೂ ಹಾಯ್ ಬ್ರದರ್. ತುಂಬ ಮೆಸೇಜ್ ಹಾಕಿದ್ದಾರೆ, ನೋಡಿದ್ದೀನಿ. ಟೈಮ್ಗಳು ಸಿಕ್ಕಲಿಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ಮರ್ತೋಗ್ಬಿಡ್ತೀನಿ. ಇವಾಗ ಟೀ ಕುಡಿಯೋಕೆ ನಿಲ್ಲಿಸ್ದೆ, ನೋಡಿದೆ ಎಲ್ಲ ಮೆಸೇಜ್ಗಳೆಲ್ಲ ಓದಿದೆ. ಸರಿ ಮತ್ತೆ ಮಾಡೋಣ ಅಂತೇಳಿ ಮರ್ತೋಗ್ಬಿಡ್ತೀನಿ. ಹಂಗಾಗಿ ಇವಾಗಲೇ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ಕೊಂಡು ನಿಮ್ಮ ಹೆಸರು ಹೇಳಿದ್ದೀನಿ. ದಿನೇಶ್ ಬ್ರದರ್ ಮತ್ತು ಆಕಾಶ್ ಇಬ್ಬರಿಗೂ ಹಾಯ್. ಆಮೇಲೆ ಆಕಾಶ್ ಅವರು ವೀಲ್ ಅಲೈನ್ಮೆಂಟ್ ಬಗ್ಗೆ ಹೇಳಿದ್ದೀರಾ, ನೋಡೋಣ ಒಂದ್ಸರಿ ಟ್ರೈ ಮಾಡೋಣ. ಆದರೆ ನಮ್ಮ ಮೂವನವರು ಬಂದ್ಬಿಟ್ಟು ಅವ್ರು ಇಲ್ಲೇ ಮಾಡಿ ಸಿರಿ ಇದರಲ್ಲೇ ಮಾಡಿ ವೀಲ್ ಕೇರಲ್ಲಿ ಮಾಡಿ ಅಭ್ಯಾಸ ಅವ್ರಿಗೆ. ನನಗೂ ಒಂದು ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಕೆಲಸ ನನಗೂ ಭಾಳ ಇಷ್ಟ ಆಗಿದೆ. ಹಾಗಾಗಿ ನಾನು ಅದನ್ನು ಇಷ್ಟಪಡ್ತೀನಿ. ನೋಡೋಣ ಇನ್ನೊಂದ್ಸಲ ಯಾವಾಗಾರ ಹೋದಾಗ ನಮ್ಮ ಓನರ್ನ ಒಂದು ಮಾತು ವಿಚಾರಿಸ್ತೀನಿ. ಅವ್ರೇನಾರು ಅಂದಾಗ, ಅವ್ರೇನಾರು ಹೇಳಿದಾಗ ನೆಕ್ಸ್ಟ್ ಆ ಕಡೆ ನೋಡೋಣ. ಯಾರೋ ಪಟ್ಟಣಗೆರೆ ತಗೊಂತೇನೋ ಹೇಳಿದ್ರಲ್ಲ, ಅಲ್ಲಿ ನೋಡೋಣ. ಸದ್ಯಕ್ಕೆ ಇವಾಗ ಟೈಮ್ 12 ಗಂಟೆ, ಮಳೆ ಬಿಟ್ಟಿಲ್ಲ. ಹೋಯ್ತಾ ಇರೋಣ ಹೊಸಪೇಟೆ ಕಡೆ. ಮೈಲೇಜ್ಗೆ ಕ್ಲಚ್ ಲೋಡಿಂಗ್ ಎಲ್ಲ ಕೆಲಸ ಮಾಡಿಸ್ಕೊ ಬಂದೈತೆ. ಪಿಕಪ್ ಒಂದು ಸ್ವಲ್ಪ ಪರವಾಗಿಲ್ಲ, ಫ್ರೀಯಾಗಿ ಗಾಡಿ ಹೋಗ್ತೈತೆ. ಆದರೆ ಮೈಲೇಜು ಬಂದಿಲ್ವಾ ಅನ್ನೋದೇ ಪ್ರಶ್ನೆ. ಹೊಸಪೇಟೆ ಹೋದಾಗಲೂ ಗೊತ್ತಾಗಲ್ಲ, ಯಾಕಂದರೆ ಫುಲ್ ಟ್ಯಾಂಕ್ ಮಾಡಿಸಿಲ್ಲ. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಗೊತ್ತಾಗೋದು, ಮೀಟ್ರಲ್ಲಿ ಗೊತ್ತಾಗುತ್ತೆ. ನೋಡೋಣ ಹೊಸಪೇಟೆ ಹೋದಾಗ ಮೀಟ್ರ್ ಎಷ್ಟು ಬಂದಿದೆ ಅಂತ ಮೀಟ್ರ್ ಮೇಲೆ ಬಟ್ಟೆ ಹಾಕಿದ್ರೆ, ಯಾಕಂದರೆ ಅಲ್ಲಿ ಕ್ಲಾಸಲ್ಲಿ ಇದಾಗುತ್ತೆ ಅಂತೇಳಿ. ಅಲ್ಲಿ ಹೋದಾಗ ಅನ್ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ. ಬರ್ತಾಯ್ತಾ ಇಲ್ವಾ ಮೈಲೇಜು, ಮತ್ತೆ ಅದೇ ಸಮಸ್ಯೆ ಏನಾರು ಇದೆಯಾ ಅನ್ನೋದು ಮುಂದೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ಇವಾಗ ದಾರಿ ಹಿಡ್ಕೊಂಡು ಹೋಗೋಣ. ಮಳೆ ಅಂತೂ ಕಮ್ಮಿ ಆಗ್ತಾ ಇಲ್ಲ, ಲೈಟಾಗಿ ಕಮ್ಮಿ ಆಗ್ತಾ ಇದೆ. ಮುಂದೆ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಹೊಸಪೇಟೆ ಖಾಲಿ ಮಾಡ್ಕೊಂಡು ರಾತ್ರಿ 4 ಗಂಟೆಗೆ ಪಾಯಿಂಟಿಗೆ ರೀಚ್ ಆದೆ. ಬೆಳಗ್ಗೆನೇ ಖಾಲಿ ಮಾಡ್ಕೊಂಡು ಬಂದೆ. ಈಗ ಟೈಮು 11:45. ಖಾಲಿ ಆಗೋ ಸಿಕ್ಕಾಬಟ್ಟೆ ಲೇಟ್ ಆಯಿತು. ಏನು ವಿಡಿಯೋ ಮಾಡೋಕ್ಕೇನು ಹೋಗಲಿಲ್ಲ. ಇಲ್ಲಿ ನೋಡಿ ನಮ್ಮ ಗಿಣಿಗೆರೆ, ಇದು ಗಿಣಿಗೆರೆ ಅಂತೀನಿ, ಹೊಸಳ್ಳಿ ಜಾಮು ಏನು ಜಾಮು ಎಲ್ಲಿವರೆಗೂ ಜಾಮ್ ಆಗೈತೆ ನೋಡಿ ಗಾಡಿ ಫುಲ್ ಜಾಮ್. ಅದು ಕಂಟೈನರ್ ಅಷ್ಟು ದೂರದಲ್ಲೈತಲ್ಲ, ಹತ್ತಿರದಲ್ಲಿ ಕಾಣ್ತದಲ್ಲ. ಈಗ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಜಾಮ್ ಆಗ್ಬಿಟ್ಟವೆ. ಸದ್ಯಕ್ಕೆ ಇವಾಗ ಸರ್ವಿಸ್ ಮಾಡ್ಸೋಕೆ ಹೋಗ್ಬೇಕು. ಲೋಡ್ ಇನ್ನೂ ಏನು ಹೇಳಲಿಲ್ಲ. ಸರ್ವಿಸ್ಗೆ ಹೋಗ್ಬೇಕು. ಏನು ಮಾಡೋದು ಗೊತ್ತಿಲ್ಲ. ಈ ಜಾಮಲ್ಲಿ ಯಾವಾಗಪ್ಪ ಹೋಗೋದು, ಬೇಜಾರಾಗ್ಬಿಡೈತೆ ಜಾಮ್ ಕಂಡು. ಮತ್ತು 4 ಗಂಟೆ ಬಂದು ಮಲಿಕೊಂಬಿಟ್ಟೆ. ಏನು ವಿಡಿಯೋ ಮಾಡೋಕ್ಕೋಗಿಲ್ಲ. ಸಿಕ್ಕಾಪಟ್ಟೆ ಮಳೆ. ಕುಣಿಗಲ್ಲಿಂದ ಹಿಡಿದು ಹೊಸಪೇಟೆ ಬರೋವರೆಗೂ ಮಳೆ. ಈಗ ಬೆಳಗ್ಗೆಯಿಂದ ಮಳೆ ನೋಡಿ ಕಾಣ್ತಿರ್ಬೋದು. ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗವೆ. ಇಲ್ಲೇ ನಿಲ್ಸ್ಕೊಂಬಿಟ್ಟು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಇಲ್ಲಿ ಮಾತಾಡ್ಸೋಕ್ಕೆ. ಅಲ್ಲೆಲ್ಲ ಬಂದೇ ತಡೆಯೋಣ ಅಂತ ಹೋಗೋರೆ. ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಈಗ ಹೋಗೋಣ. ಜಾಮಲ್ಲಿ ಏನು ಮಾಡೋಕ್ಕಾಗಲ್ಲ. ಅದರಲ್ಲೇ ಹೋಗಿ ಸರ್ವಿಸ್ ಸ್ಟೇಷನ್ ಬಿಟ್ಟು ಒಂದು ಸ್ವಲ್ಪ ಆರನ್ ಬರ್ತಾಯಿಲ್ಲ ನೋಡಿ. ಆರನ್ ಹೊಡೆದ್ರೆ ಬರೀ ಲೈಟ್ ಮಾತ್ರ ಇದಾಗುತ್ತೆ, ಸೌಂಡೇ ಬರ್ತಾಯಿಲ್ಲ. ನೋಡಿದ್ರೆ ಲೈಟ್ ಮಾತ್ರ ಬ್ಲಿಂಕ್ ಆಗುತ್ತೆ, ಸೌಂಡೇ ಬರ್ತಾಯಿಲ್ಲ. ನೋಡಿ ಹೊಡಿತೀನಿ, ಸೌಂಡೇ ಬರ್ತಾಯಿಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ. ಅದೊಂದು ರೆಡಿ ಮಾಡ್ತಾ ಇಲ್ಲ. ಅರ್ಥಿಂಗ್ ಪ್ರಾಬ್ಲಮ್ ಆಗಿರ್ತೈತೆ ಅಷ್ಟೇ. ಅದು
ಅರ್ಥಿಂಗ್ ಪ್ರಾಬ್ಲಮ್ ಆದರೆ ಮಾತ್ರ ಆ ಥರ ಆಗೋದು. ಏನು ಮಾಡೋಕ್ಕಾಗಲ್ಲ, ಅದನ್ನು ಹೋಗಿ ಇವಾಗ ಸರ್ವಿಸ್ ಮಾಡಿಸಿ, ಫಸ್ಟ್ ಅದನ್ನು ರೆಡಿ ಮಾಡಿಸಿ ಸರ್ವಿಸ್ ಮಾಡಿಸೋಣ, ಆಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ ವ್ಯೂ ನೋಡಿ ಸಾಕಾದಾಗ ಪಾಯಿಂಟ್. ನಮ್ಮ ಹೊಸಳ್ಳಿ ಇದೆಲ್ಲ ನೀರಾವರಿ ಜಾಸ್ತಿ ಅಲ್ವಾ, ಇಲ್ಲೆಲ್ಲ ಚಾನಲ್ ಇರ್ತವೆ, ಇಲ್ಲೊಂದು ಚಾನಲ್ ಸ್ನಾನ ಮಾಡ್ಬೋದು, ಇಲ್ಲೆಲ್ಲ ಸಿಕ್ಕಾಬಳೆ ಸ್ನಾನ ಮಾಡ್ಬೋದು. ಸ್ನಾನ ಮಾಡೋಕ್ಕೆ ಎಲ್ಲ ಜಾಗ ಮಾತ್ರ ಒಳ್ಳೆ ಪ್ಲೇಸ್ ಹೊಸಪೇಟೆ ಅಂದರೆ ನಮಗೆ. ಸರ್ವಿಸ್ಗೆ ಆಗಲಿ, ಹೊಸಪೇಟೆ ಸ್ನಾನ ಮಾಡೋದಕ್ಕಾಗಲಿ, ಮತ್ತೊಂದಕ್ಕಾಗಲಿ ಎಲ್ಲ ಒಂದು ಹೊಸಪೇಟೆ ಅಂದರೆ ಭಾಳ ಇಷ್ಟ. ಅದಕ್ಕೆ ನಾವು ಹೊಸಪೇಟೆ ಬಂದಾಗಲೇ ಸರ್ವಿಸ್ ಎಲ್ಲ ಮಾಡಿಸೋದು, ಬೆಂಗಳೂರಾಗೆಲ್ಲ ಸರ್ವಿಸ್ ಮಾಡಿಸಲ್ಲ ನಾವು. ನಮ್ಮ ಸಬ್ಸ್ಕ್ರೈಬರ್ ಏನಂತಂದ್ರೆ ಅಣ್ಣ ಹೆಸರು ಅನ್ವೇಷಣ, ಈ ಶಾಪ್ರಲ್ಲ ನೋಡಿ ಸೀಬೇಕಂತ ತಂದಿರೋದು. ಹೇಳಿ ಈಗ ಇದೇ ತರ ಸಪೋರ್ಟ್ ಮಾಡ್ತಾರೆ, ಎಲ್ಲ ವಿಡಿಯೋ ನೋಡ್ತಾರೆ. ಭಾಳ ಖುಷಿ ಆಯ್ತು. ಇಲ್ಲಿ ಬರ್ತಿದ್ದಂಗೆ ಕೂಗಿದಂಗೆ ನಿಲ್ಲಿಸಿದೆ ನೋಡಿ. ಜಾಮ್ ಇರೋದಕ್ಕೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಣ್ಣ. ಊಟ ಅಣ್ಣ? ಊಟ ಏನೇ ಇಲ್ಲ ನೋಡೋಣ, ಮಾಡ್ಬೇಕು. ಹಾಂ, ನಮ್ದು ಇಲ್ಲ ಅಣ್ಣ, ನಾಷ್ಟ ಮಾಡಿದ್ದಷ್ಟೇ. ಈಗ ಅಲ್ಲಿ ಹೋಗಿ ಸರ್ವಿಸ್ ಮಾಡಿಸಿ ಊಟ ಗೀಟ ಮಾಡೋದು. ಊಟ ನಮ್ಮ ಸಬ್ಸ್ಕ್ರೈಬರ್ನ ಮಾತಾಡ್ಸಿದ್ದಾಯ್ತು ಹನುಮಪ್ಪಂದ. ಈಗ ಹೋಗೋಣ. ಇಲ್ಲಿ ಒಂದು ಸ್ವಲ್ಪ ಹೊತ್ತಲ್ಲಿ ಎಂಥ ಜಗಳ ಅಂದರೆ ಸರ್ವಿಸ್ ರೋಡಾಗೆ ಒಬ್ಬ ಕ್ರೂಸರ್ ಗಾಡಿಯವನು ಎಷ್ಟು ಎಗರಾಡ್ಬಿಡ್ತಾನೆ. ಏನೋ ಲೋಕಲ್ ಗಾಡಿ ಅಂದ್ಬಿಟ್ರೆ, ಹೊರಗಡೆ ಗಾಡಿ ಕಂಡುಬಿಟ್ರೆ ಅವ್ರಿಗೆ ಏನೋ ಮೈ ಮೇಲೆ ದೆವ್ವ ಬಂದ್ಬಿಡ್ತೈತೆ ಏನೋ ಗೊತ್ತಿಲ್ಲ. ಪಾಪ ಹಿಂಗೆ ನಾ ಈ ಥರ ಕ್ಲೀನಾಗಿ ಸೈಡ್ಗೆ ಹಾಕೊಂಡಿದ್ದೀನಿ. ಈ ಕಡೆಯಿಂದ ಗಾಡಿ ಬರ್ತಿದೆ, ಅವ್ನು ಲೈಟ್ ಹಾಕೊಂಡು ಬರ್ತಾನೆ, ಆಪೋಸಿಟ್ ಸೀದಾ ಮೇಲೇ ಬರ್ತಾನೆ. ನಿಲ್ಸ್ಕೊಂಡು ಬರಬೇಕು, ಅವ್ನು ಪಾಸ್ ಆದ್ಮೇಲೆ ಬರ್ಬೇಕು. ಎಲ್ಲರೂ ಓಡಾಡ್ತವ್ರೆ, ಅವನಿಗೆ ಇದು ದೌಲತ್ತು. ನಿಲ್ಲಿಸ್ತಾನಿಲ್ಲ, ಸೀದಾ ಬಂದು ನಿಲ್ಲಿಸ್ಬಿಟ್ಟು ಎಗರಾಡ್ತಾನೆ. ಆ ಗಾಡಿಯ ಮೇಲೆ ಎಗರಾಡ್ತಾನೆ, ನಮ್ಮ ಮೇಲೆ ಎಗರಾಡ್ತಾನೆ. ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತ. ಎಲ್ಲ ಬಿಸಿ ರಕ್ತ ಕುದೀತವೆ ಇವಾಗ ಎಲ್ಲ ಜೋರಾಗಿ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಅವಕ್ಕೆ ಮುಚ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ, ಗೊತ್ತಾಗುತ್ತೆ ಆಮೇಲೆ ಡಿಪಾರ್ಟ್ಮೆಂಟ್ ಹೆಂಗೆ ಏನದಲ್ಲ. ಎಲ್ಲ ಹೊಸ್ತಲ್ಲಿ ಎಲ್ಲರೂ ಹಂಗೆ ಡ್ರೈವರ್ಗಳು ಹೊಸ್ತಲ್ಲಿ ಡಿಪಾರ್ಟ್ಮೆಂಟ್ಗೆ ಬಂದು ಹೊಸ್ತಲ್ಲಿ ಹಂಗೆ ಮೆರಿತಿರ್ತಾರೆ, ಬಿಸಿ ರಕ್ತ ಕುಣಿತಿರ್ತಾವಲ್ಲ ಹಂಗೆ. ಸ್ವಲ್ಪ ದಿನ ಇದ್ರ ಕಷ್ಟ ನೋವುಗಳು ಅನುಭವಿಸ್ಬಿಟ್ರೆ ಅವಾಗ ಸೈಲೆಂಟ್ ಆಗಿಬಿಡ್ತಾರೆ, ಅವರೇನೆ ಅನ್ಸರ್ಸ್ಕೊಂಡು ಹೋಗ್ತಾರೆ. ಲೈನಲ್ಲಿ ಸರ್ವಿಸ್ ರೋಡ್ ಇದು ಜಾಮ್ ಆಗವೆ, ಸರ್ವಿಸ್ ಬರಲ್ಲ ಅಂತ ಸೈಡ್ಗೆ ಹಾಕೊಂಡಿರ್ತೀವಿ. ಬಂದು ಅವನು ಎಲ್ಲರೂ ಹೋಗ್ತಾರೆ, ಇವನು ಒಬ್ಬನಿಗೆ ಕಷ್ಟ. ಇಂದ ಮುಂದೆ ಬಂದು ನೋಡಿಸ್ತಾ ಇದ್ದೀವಿ. ತುಂಬಾ ಹೆಚ್ಚು ಕಮ್ಮಿ 2-3 ತಿಂಗಳಾಗಿ ಹೋಗ್ಬಿಟ್ಟಿತ್ತು ವಾಟರ್ ವಾಶ್ ಮಾಡಿಸಿ. ಬರೀ ಪ್ಲಾಟ್ಫಾರ್ಮ್ಗೆ ಅಷ್ಟೇ ನೀರು ಓಡಿಸ್ತಾ ಇದ್ವಿ. ಇವಾಗ ಫುಲ್ಲಾಗಿ ಸೋಪ್ ಹಾಕಿ ನೋಡಿ, ಫುಲ್ಲಾಗಿ ಸ್ವಲ್ಪ ಕ್ಲೀನಾಗಿ ಒರೆಸೋದು. ಮಿನಿಮಮ್ 1 ತಿಂಗ್ಳಿಗೆ ಒಂದ್ಸಲಿ ಯಾರು ಮಾಡಿಸ್ಬೇಕಾಯ್ತು. ಮಳೆಗಾಲ ಇದ್ದಿದ್ರಿಂದ 1-2 ತಿಂಗಳ ಗ್ಯಾಪ್ ಕೊಟ್ಟಿದ್ವಿ. ಇವಾಗ ಮತ್ತೆ ಮಾಡಿಸ್ತಾ ಇರೋದು. ಫುಲ್ ಸರ್ವಿಸ್ ಆಗಿ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಇವಾಗ ಎಣ್ಣೆ ಮೊನ್ನೆ ಅಂತೂ ಪೂರ್ತಿ ಗಲೀಜ್ ಕಾಣೋದು ಎಲ್ಲ. ಇನ್ನು ಆ ಕಡೆ ತೊಳೆದಿಲ್ಲ, ಈ ಕಡೆ ಆಯ್ತು, ಆ ಕಡೆ ತೊಳಿಬೇಕು.